ನಮಸ್ತೆ ಕರುನಾಡು. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿ ಶ್ರೀವಾಹಿನಿ. ನಾನು ನಿಮ್ಮ ವಿದ್ಯೇಶ್ರೀ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬೇಬಿ ಕಾರ್ನ್ ಮಂಚೂರಿಯನ್ ರೆಸಿಪಿ. ಈ ಬೇಬಿ ಕಾರ್ನ್ನ ನಾನು ಊರಿಂದ ತಗೊಂಡು ಬಂದಿದ್ದೆ. ಊರಿಂದ ನಮ್ಮ ದೊಡ್ಡಪ್ಪವ್ರ ಹೊಲದಿಂದ ಕಿತ್ಕೊಂಡು ಬಂದಿದ್ದು ಬೇಬಿ ಕಾರ್ನ್ ಇದು. ನೋಡೋಣ ಬನ್ನಿ ಹೇಗಿರುತ್ತೆ ಇದು ಅಂತ. ಈ ರೆಸಿಪಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮನೆಯಲ್ಲೇ ಆಗೋಗ್ಬಿಡುತ್ತೆ. ಹೊರಗಡೆ ತಿನ್ನಕ್ಕೆ ಹೋದರೆ ಅದಷ್ಟು ಚೆನ್ನಾಗಿರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಲರ್ ಯೂಸ್ ಮಾಡಿರ್ತಾರೆ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿರ್ತಾರೆ. ಅದು ಯಾವುದು ಇಲ್ದಿರೆ ಮನೆಯಲ್ಲೇ ಇಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಂಗ್ರೀಡಿಯೆಂಟ್ಸ್. ಇವಾಗ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, 3 ಈರುಳ್ಳಿ, ಬೆಳ್ಳುಳ್ಳಿ 2, ಶುಂಠಿ ಮತ್ತು ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಎಲ್ಲ ಚಾಪ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೋಯಾ ಸಾಸ್, ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಆದರೂ ಆಯಿತು, ರೆಡ್ ಚಿಲ್ಲಿ ಸಾಸ್ ಆದರೂ ಆಯಿತು, ಪರವಾಗಿಲ್ಲ. ವೆನಿಗರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಅದು. ನೆಕ್ಸ್ಟ್ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್, ರೈಸ್ ಫ್ಲೋರ್, ಇದು ಅಕ್ಕಿ ಹಿಟ್ಟು ಮತ್ತು ಮೈದಾ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ನಾನು. ಇದು ಊರಿಂದ ತಂದಿದ್ದು ಬೇಬಿ ಕಾರ್ನ್ ಅಲ್ವಾ, ಸ್ವಲ್ಪ ದೊಡ್ಡದು ಚಿಕ್ಕ ಚಿಕ್ಕದು ಎಲ್ಲ ಮಿಕ್ಸ್ ಆಗಿ ಇತ್ತು. ನಾನು ದೊಡ್ಡದಾಗಿರೋದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ 4 ಸ್ಪೂನು. 4 ಸ್ಪೂನ್ ಕಾರ್ನ್ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಅದೇ ಸ್ಪೂನಲ್ಲಿ 2 ಸ್ಪೂನು ಮೈದಾ ಹಾಕಿದ್ರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೆ ಕೋಟಿಂಗ್ಗೆ ಚೆನ್ನಾಗಿ ಬರಲಿ ಅಂತೇಳಿ ಮೈದಾ ಹಾಕ್ತಾಯಿದ್ದೀನಿ. ಮತ್ತು ಒಂದು 1/4 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿಕ್ ಬ್ಯಾಟರಾಗಿ ಮಾಡ್ಕೊಳ್ಳೋಣ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಾಗಿ ಇರಲಿ. ಆ ತಿಕ್ಕಾಗಿರೋ ಬ್ಯಾಟರಿಗೆ ಈ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹೇಗೂ ವಿಂಟರ್ ಸ್ಟಾರ್ಟ್ ಆಗಿದೆ, ತುಂಬ ಚಳಿ ಅನ್ನಿಸ್ತಾ ಇರುತ್ತೆ. ಈವ್ನಿಂಗ್ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬೇಗನೂ ಆಗೋಗುತ್ತೆ, ತುಂಬ ಟೈಮ್ ಏನು ಹಿಡಿಯೋದಿಲ್ಲ ಇದಕ್ಕೆ. ಇವಾಗ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಕರಿಯೋದಕ್ಕೆ. ಈ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಒಂದು ಕಾರ್ನ್ಫ್ಲೋರ್ ಸ್ಲರಿ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎರಡನ್ನೂ. ಸ್ಲರಿ ರೆಡಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಇದು ನಾವು ಮಂಚೂರಿಯನ್ ಮಾಡ್ತೀವಲ್ವ, ಆವಾಗ ಹಾಕ್ಕೊಳ್ಳೋಕೆ ಬೇಕಾಗತ್ತೆ ಒಂದು ಸ್ವಲ್ಪ. ಅದು ಸಾಸಿ ಥರ ಇರುತ್ತೆ ಅಲ್ವ, ಅದಕ್ಕೆ ಹಾಕಬೇಕು. ಇವಾಗ ಎಣ್ಣೆ ಕಾಯ್ದಿದೆ ನೋಡಿ, ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಕಾರ್ನ್ಗಳನ್ನು. ಸ್ವಲ್ಪ ದೂರದಿಂದ ಹಾಕ್ಕೊಳ್ಳಿ, ಎಣ್ಣೆ ಹತ್ರ ಹುಷಾರು. ಈ ಥರ ಎಣ್ಣೆದೇನಾದರೂ ಮಾಡಬೇಕಾದ್ರೆ ಮನೇಲಿ ಮಕ್ಕಳು ಎಲ್ಲ ಇದ್ದರೆ ಹುಷಾರು, ಸಡನ್ನಾಗಿ ಬಂದುಬಿಡ್ತಾರೆ, ಭಯ ಆಗುತ್ತೆ. ಈ ಥರ ಎಲ್ಲ ಎಣ್ಣೆ ಇರೋವಾಗ ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅಂತ ಹುಷಾರಾಗಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಇದೆಲ್ಲ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೊರೆ ಎಲ್ಲ ಹೋಗಿಬಿಡತ್ತೆ ಅದು ಬೇಯ್ತಾ ಮತ್ತು ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೀವು ನೋಡ್ಬೋದು, ಫಸ್ಟ್ ಹಾಕಬೇಕಾದ್ರೆ ಎಷ್ಟೊಂದು ನೊರೆ ಅನ್ನಿಸ್ತಾ ಇತ್ತು, ಇವಾಗ ಅಷ್ಟೊಂದು ನೊರೆನೂ ಇಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆ ನಮಗೆ. ಅದು ಕಲರು ಚೇಂಜ್ ಆಗಿದೆ. ಈ ಥರ ಇರೋವಾಗ ನಾವು ತೆಕ್ಕೊಂಡ್ಬಿಡೋಣ. ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸ್ವಲ್ಪ ಕಾರ್ನ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಊರಿಂದ ತಂದಿದ್ದ ಕಾರ್ನ್ ಅಲ್ವಾ, ಯಾವ ಥರ ಇರುತ್ತೋ, ಚೆನ್ನಾಗಾಗುತ್ತೋ ಇಲ್ವೋ ಅಂತ ನಾನು ಸ್ವಲ್ಪನೇ ತಂದೆ ಟ್ರಯಲ್ ಮಾಡೋಣ ಅಂತ. ಆದರೆ ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿ ಸಿಗೋ ಕಾರ್ನ್ಗಿಂತನೂ ಇನ್ನೂ ಎಕ್ಸ್ಟ್ರಾ ಟೇಸ್ಟೇ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ಇವಾಗ ಮಂಚೂರಿಯನ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಹಾಕ್ತಾಯಿದ್ದೀನಿ ಎಣ್ಣೆನ. ತುಂಬ ಕ್ರಿಸ್ಪಿಯಾಗಿದೆ ನೋಡಿ, ಇದು ಸೌಂಡ್ ಇಲ್ಲಿ ನನಗೆ ಬರ್ತಿಲ್ಲ, ತುಂಬ ಕ್ರಿಸ್ಪಿಯಾಗಿದೆ. ಇವಾಗ ನಾನು ಇಲ್ಲಿ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಾಗತ್ತೆ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಂತರ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಇದು. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಾಸಸ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಆಮೇಲೆ 2 ಸ್ಪೂನು ಚಿಲ್ಲಿ ಸಾಸ್ ಹಾಕ್ತೀನಿ. ಅದಾದಮೇಲೆ 2 ಸ್ಪೂನ್ ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು 3 ಸ್ಪೂನು, 4 ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಸೋಯಾ ಸಾಸ್ ಕೂಡ ಹುಳಿ ಮತ್ತು ವಿನೆಗರ್ ಕೂಡ ಹುಳಿ ಇರುತ್ತೆ. ಮಕ್ಕಳು ತುಂಬ ಹುಳಿ ಇಷ್ಟಪಡಲ್ಲ ಅಂತ ನಾನು 2 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದು ನಾವು ಕಾರ್ನ್ ಸ್ಲರಿ ಮಾಡ್ಕೊಂಡಿದ್ವಿ ಅಲ್ವಾ, ಕಾರ್ನ್ಫ್ಲೋರ್ದು, ಅದನ್ನು ಹಾಕ್ಕೊಳ್ಳೋಣ.
ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ಸಾಸಿ ಥರ ಸಾಸ್ ಥರ ಇರಬೇಕು, ತಿಕ್ಕಾಗಿ. ಅದಾದಮೇಲೆ ನಾನಿಲ್ಲಿ 4 ಸ್ಪೂನು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್ ಆದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಲ್ವಾ. ನಾನು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ಎಕ್ಸ್ಟ್ರಾ ಕೂಡ ಟೊಮೆಟೊ ಕೆಚಪಲ್ಲಿ ತಿಂತೀವಿ ಅಲ್ವಾ ಮಂಚೂರಿಯನ್ನ. ಇದೆಲ್ಲ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಒಂದೇ ಒಂದು ಚಿಟಿಕೆ ಅಷ್ಟು ಶುಗರ್ ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಮತ್ತು ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕೋಣ. ಸ್ಪ್ರಿಂಗ್ ಆನಿಯನ್ ಜಾಸ್ತಿ ಬೇಯೋದೇನು ಬೇಕಾಗೋದಿಲ್ಲ. ಅದಾದಮೇಲೆ ನಾವು ಅದು ಕರ್ಕೊಂಡಿದ್ವಿ ಅಲ್ವಾ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಕಾರ್ನು, ಅದನ್ನೆಲ್ಲ ಹಾಕಿ 1 ಮಿನಿಟ್ ಅಷ್ಟೇ ಸಾಕು. ತುಂಬ ಅದನ್ನು ಇದರೊಳಗಡೆ ಬಿಟ್ಬಿಟ್ರೆ ಸಾಫ್ಟಾಗಿ ಆಗುತ್ತೆ. ಗೋಬಿ ಕ್ರಂಚಿನೆಸ್ ಇರಲ್ಲ ಅದರಲ್ಲಿ. ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸಪ್ ಮಾಡಿಕೊಂಡ್ರೆ ಆಗೋಯಿತು. ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ತುಂಬ ಬೇಗನೆ ಆಗೋಗುತ್ತೆ. ಇಷ್ಟು ಚೆನ್ನಾಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಇದು ಊರಿಂದ ತಂದಿದ್ದು ಇದಲ್ವಾ ಕಾರ್ನ್ ಅಲ್ವಾ. ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ಇಲ್ಲಿ ಸಿಗೋ ಕಾರ್ನ್ಗಿಂತ ಊರಲ್ಲಿ ಸಿಕ್ಕಿದ್ದು ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ಟೇಸ್ಟಿ ಅಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಇದೊಂಥರ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಊರಿಂದನೇ ತರಬೇಕು ಅಂತ ಏನಿಲ್ಲ. ಇಲ್ಲಿ ನಿಮ್ಮ ಪ್ರದೇಶದಲ್ಲಿ ಯಾವ ಥರ ಕಾರ್ನ್ ಸಿಗ್ತಾ ಇರುತ್ತೆ ಅದರಲ್ಲೇ ಮಾಡ್ಕೊಳ್ಬೋದು. ಬೇಬಿ ಕಾರ್ನ್ ತುಂಬಾ ಚೆನ್ನಾಗಾಗಿತ್ತು ಇದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಅಮ್ಮ ಚೆನ್ನಾಗಾಗಿದೆಯಮ್ಮ, ಹೊರಗಡೆಗಿಂತ ಇಲ್ಲೇ ಚೆನ್ನಾಗಿದೆಯಮ್ಮ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಗೋಬಿ ಮಾಡ್ತಾರೆ. ಅಮ್ಮ ಜೈರಾಮಣ್ಣಂಗಿಂತ ಇನ್ನೂ ಚೆನ್ನಾಗೇ ಮಾಡಿದ್ದೀರಮ್ಮ ನೀವು ಅಂತ ಕೂಡ ಹೇಳಿದ್ರು. ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ನನ್ನ ಮಕ್ಕಳು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು.